ಹಾಯ್ ಫ್ರೆಂಡ್ಸ್, ಟೇಕ್ ಇಟ್ ಈಸಿ ಚಾನಲ್ಗೆ ಸ್ವಾಗತ. ನೋಡಿ, ಈ ದಿನ ಈ ವಿಡಿಯೋದಲ್ಲಿ ಗೃಹಿಣಿಯರಿಗಾಗಿ ದಿನನಿತ್ಯ ಒಂದು ಉಪಯುಕ್ತವಾಗುವಂಥ ಕೆಲವು ಟಿಪ್ಸ್ಗಳನ್ನು ಕೊಡ್ತಾ ಇದ್ದೀನಿ. ನಾನು ಫಾಲೋ ಮಾಡ್ತಾ ಇರುವಂಥ ಈ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ನಿಮಗೆ ಈ ಟಿಪ್ಸ್ಗಳು ಉಪಯುಕ್ತ ಅನಿಸಿದ್ರೆ ಈಸಿ ರೆಸಿಪಿ ಹಾಗೆ ಈಸಿ ಟಿಪ್ಸ್ಗಾಗಿ ಟೇಕ್ ಇಟ್ ಈಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿರುವಂಥ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು. ಈಗ ಟಿಪ್ಸ್ ಏನು ಅಂತ ನೋಡೋಣ ಬನ್ನಿ. ನಾವು ಯಾವುದೇ ಒಂದು ಸ್ವೀಟ್ ರೆಸಿಪಿಗಳನ್ನು ಮಾಡಬೇಕಾದ್ರೆ ಏಲಕ್ಕಿಯನ್ನು ಯೂಸ್ ಮಾಡ್ತೀವಲ್ವಾ. ಏಲಕ್ಕಿಯನ್ನು ಹಾಗೆ ನಾವು ಕುಟ್ಟಿದ್ರೆ ಅದು ಬೇಗ ನುಣ್ಣಗಾಗೋದಿಲ್ಲ, ಹಾಗೆ ದಪ್ಪ ದಪ್ಪವಾಗಿರುತ್ತೆ. ಹಾಗಾಗಿ ಇದು ನಾವು ಕುಟ್ಟಬೇಕಾದ್ರೆ ನಾವು ಏಲಕ್ಕಿ ಜೊತೆಗೆ ಸ್ವಲ್ಪ ಒಂದು ಸ್ಪೂನ್ ಸಕ್ಕರೆಯನ್ನು ಹಾಕ್ಕೊಂಡು ಕುಟ್ಟೋದ್ರಿಂದ ಬೇಗ ಸಣ್ಣಗಾಗುತ್ತೆ, ತುಂಬಾ ಚೆನ್ನಾಗಿ. ಹಾಗೆ ನಾವು ಚಪಾತಿ ಮಾಡುವಂತಹ ತವೆಗಳು ಹಾಗೆ ಪಲ್ಯ ಮಾಡುವಂತಹ ಬಾಣಲಿಗಳು ಸಹ ಇದೇ ರೀತಿಯಾಗಿ ನಾವು ಏನು ಎಣ್ಣೆಯನ್ನು ಬಳಸ್ಕೊಂಡು ಮಾಡುವಂಥ ರೆಸಿಪಿಗಳು, ಹೀಗೆ ಜಿಡ್ಡೆಲ್ಲ ಕಟ್ಕೊಂಡು ಕಲೆಗಳಾಗಿರ್ತಾವಲ್ವ, ಅವು ನಾವು ಎಷ್ಟು ಉಜ್ಜಿದ್ರೂ ಕ್ಲೀನ್ ಆಗ್ತಾ ಇರಲ್ಲ. ಆವಾಗ ಏನು ಮಾಡಬೇಕು, ನಾವು ಬೈಗೆ ಬಿಸಿ ಮಾಡ್ಕೊಳ್ಬೇಕು. ತವೆ ಆಗಲಿ ಬಾಣಲಿಗಳನ್ನಾಗಿ ಬಿಸಿ ಮಾಡಿಕೊಂಡು, ಅಥವಾ ನಾವು ಚಪಾತಿ ಮಾಡಿದ ತಕ್ಷಣವಾಗಿ ತಣ್ಣಗಾಗೋದಕ್ಕೆ ಬಿಡಬಾರ್ದು ತವೆಗಳನ್ನು. ಆ ಪಾತ್ರೆ ತೊಳೆಯೋದಕ್ಕೆ ಯಾವುದೋ ಒಂದು ಪೌಡ್ರ್ಗಳನ್ನು ಉಪಯೋಗಿಸ್ತೀವಲ್ವ, ಅದನ್ನು ಈಗ ಬಿಸಿ ಇರುವಾಗಲೇ ಇದ್ರ ಮೇಲೆ ಆ ಪೌಡರನ್ನು ಹಾಕ್ಕೊಂಡು, ನೋಡಿ ತವೆ ಬಿಸಿ ಇದೆ, ನಾನು ಈಗ ಪೌಡರನ್ನು ಹಾಕ್ಕೊಂಡು ಇವಾಗ ಉಜ್ಕೊಳ್ಳೋಣ. ನೋಡಿ, ಈಗ ಇದರಲ್ಲಿ ನಾನು ಪಾತ್ರೆ ತೊಳೆಯುವಂಥ ಒಂದು ಪೌಡರನ್ನು ಹಾಕ್ಕೊಂಡು ಈಗ ಒಂದು ಸ್ಕ್ರಬ್ಬರಿಂದ ತುಂಬ ಈಸಿಯಾಗಿ, ಜಾಸ್ತಿ ನಾವು ಎಫರ್ಟ್ ಹಾಕೋದೇನು ಬೇಕಾಗಿಲ್ಲ, ಜಾಸ್ತಿ ಒತ್ತಿ ಉಜ್ಜುವಂಥ ಅವಶ್ಯಕತೆಯೂ ಇಲ್ಲ. ಈ ಬಿಸಿಯಾಗಿರುವಾಗಲೇ ಈ ರೀತಿಯಾಗಿ ಒಂದು ಪೌಡ್ರನ್ನು ಹಾಕ್ಕೊಂಡು ಉಜ್ಜೋದ್ರಿಂದ ತುಂಬ ಈಸಿಯಾಗಿ ಕ್ಲೀನ್ ಆಗುತ್ತೆ, ಸ್ವಲ್ಪನೂ ಕಲೆಗಳು ಉಳ್ಕೊಳ್ಳೋದಿಲ್ಲ. ನೋಡಿ, ಹೊಸ ತವೆ ಹಾಗೆ ಕಾಣ್ತಾ ಇರುತ್ತೆ. ನಾವು ಹಾಗೆ ಬಿಟ್ಬಿಟ್ರೆ ನಾವು ತಣ್ಣಗಾದ್ಮೇಲೆ ಉಜ್ಜೋದಕ್ಕೆ ಹೋದರೆ ಅದು ಕ್ಲೀನ್ ಆಗೋದಿಲ್ಲ. ಈಗ ಬಿಸಿಯಾಗಿರುವಾಗಲೇ ನೀರು ಹಾಕಳ್ದೇ ಇದೇ ರೀತಿಯಾಗಿ ಪೌಡ್ರನ್ನು ಹಾಕ್ಕೊಂಡು ನೋಡಿ, ನೀವು ಟ್ರೈ ಮಾಡಿ, ತುಂಬಾ ಕ್ಲೀನ್ ಆಗುತ್ತೆ. ತವೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಈ ರೀತಿಯಾಗಿ ಮಾಡೋದ್ರಿಂದ ತುಂಬ ಈಸಿಯಾಗಿ ತವೆ ಕ್ಲೀನ್ ಆಗುತ್ತೆ. ಹಾಗೆ ಬಾಣಲಿಗಳನ್ನು ಸಹ ಇದೇ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ನೋಡ್ತಾ ಇದ್ದಿರಲ್ಲ ಎಷ್ಟು ಚೆನ್ನಾಗಿ ಹೋಗ್ತಿದೆ ಅಂದ್ಬಿಟ್ಟು. ಇದು ಸಹ, ಈ ಟಿಪ್ಸ್ ಸಹ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೀವು ಸಹ ಇದೇ ರೀತಿಯಾಗಿ ಟ್ರೈ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಹೊಸ ತವೆಯಾಗೆ ಕಾಣಿಸ್ತಿದೆ. ನಿಮ್ಮ ಹತ್ರ ಯಾವ ಸೋಪ್ ಇದ್ರೂ ಸರಿ, ಯಾವುದೇ ಒಂದು ಸೋಪಿನ ಪೌಡರ್ ಆಗಬೇಕು. ಲಿಕ್ವಿಡ್ಗಿಂತ ಅಥವಾ ಸೋಪ್ಗಿಂತ ಸೋಪಿನ ಪೌಡರನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಈ ರೀತಿಯಾಗಿ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂದ್ಬಿಟ್ಟು. ಮತ್ತು ನೋಡಿ, ನಾವು ಮೈದಾ ಹಿಟ್ಟನ್ನು ಉಪಯೋಗಿಸ್ಕೊಂಡು ಮಾಡುವಂಥ ರೆಸಿಪಿಗಳು, ಕರ್ಜಿಕಾಯಿ ಹಾಗೆ ಪೂರಿ ಆಗಿರ್ಬೋದು, ಮತ್ತು ಬೇರೆ ಯಾವುದೇ ರೆಸಿಪಿಗಳಾಗಿರ್ಬೋದು, ಒಂದು ಚೆನ್ನಾಗಿ ಒಂದು ಗೋಲ್ಡನ್ ಕಲರಾಗಿ ಕಲರ್ಫುಲ್ಲಾಗಿ ಕಾಣಿಸ್ಬೇಕಂತಂದರೆ ನಾವು ಮೈದಾ ಹಿಟ್ಟನ್ನು ಕಲಿಸ್ಕೊಳ್ಬೇಕಾದ್ರೆ ಕ್ವಾಂಟಿಟಿಯನ್ನು ನೋಡಿಕೊಂಡು ಒಂದು ಅರ್ಧ ಸ್ಪೂನ್ ಸಕ್ಕರೆ ಪುಡಿಯನ್ನು, ಅಥವಾ ಜಾಸ್ತಿ ಇದೆ ಒಂದು ಸ್ಪೂನ್ ಸಕ್ಕರೆ ಪುಡಿಯನ್ನು ಹಾಕ್ಕೊಂಡು ಕಲಿಸ್ಕೊಂಡು ಮಾಡೋದ್ರಿಂದ ಈ ರೀತಿಯಾಗಿ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಗರಿ ಗರಿಯಾಗಿ ಬರುತ್ತೆ. ಹಾಗೆ ನೋಡಿ, ನಾವು ಈಗ ಹಬ್ಬ ಹರಿದಿನಗಳೆಲ್ಲ ಕರ್ಜಿಕಾಯಿ ಮಾಡ್ತೀವಲ್ವ, ಆವಾಗ ನಾವು ಒಂದೇ ಸಾರಿ ಒಂದು ಸುಮಾರು ಕರ್ಜಿಕಾಯಿಗಳನ್ನು ಮಾಡಿಟ್ಕೊಂಡು ಆಮೇಲೆ ಎಣ್ಣೆಯಲ್ಲಿ ಕರಿತೀವಲ್ವ, ಹಾಗೆ ಎಣ್ಣೆಗೆ ಹಾಕಿದ ತಕ್ಷಣ ಕರ್ಜಿಕಾಯಿ ಎಲ್ಲ ಹಾಳಾಗ್ಬಿಡುತ್ತೆ. ನೋಡಿ, ಹಾಗಾಗಬಾರ್ದು ಅಂದರೆ ಈಗ ಸ್ವಲ್ಪ ಮೈದಾ ಹಿಟ್ಟನ್ನು ಕಲಿಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ಸುತ್ತ ಅಪ್ಲೈ ಮಾಡೋದ್ರಿಂದ ನಾವು ಎಷ್ಟೊತ್ತು ಕರ್ಜಿಕಾಯಿ ಮಾಡಿಟ್ಕೊಂಡ್ರು ಎಣ್ಣೆಯಲ್ಲಿ ಕರೆದ್ರೂ ಸಹ ಸ್ವಲ್ಪನೂ ಹಾಳಾಗೋದಿಲ್ಲ. ಈಗ ಮೈದಾ ಹಿಟ್ಟನ್ನು ಕಲಿಸ್ಕೊಂಡ್ಬಿಟ್ಟು ಸುತ್ತ ಅಪ್ಲೈ ಮಾಡಿ ಹೀಗೆ ಪ್ರೆಸ್ ಮಾಡಿ ಮಾಡಬೇಕು, ತುಂಬ ಚೆನ್ನಾಗಿ ಬರುತ್ತೆ, ಸ್ವಲ್ಪನೂ ಹಾಳಾಗೋದಿಲ್ಲ ಕರ್ಜಿಕಾಯಿ. ಹಾಗೆ ಇವಾಗ ಗೌರಿ ಹಬ್ಬ, ಗಣೇಶನ ಹಬ್ಬ ಎಲ್ಲ ಬರ್ತಾ ಇದೆ ಅಲ್ವಾ. ಈ ಹಬ್ಬಗಳಲ್ಲಿ ಇವೆಲ್ಲ ಮಾಡಬೇಕಾದ್ರೆ ಈ ಟಿಪ್ಸನ್ನು ಖಂಡಿತ ಫಾಲೋ ಮಾಡ್ಬೋದು. ಮತ್ತು ಇಲ್ಲಿ ಹಬ್ಬಗಳೆಲ್ಲ ಇವಾಗ ಸಾಲಾಗಿ ಎಲ್ಲ ಶುರುವಾಗಿದೆ ಅಲ್ವಾ. ಹಾಗಾಗಿ ನಾವು ಈಗ ಎಲ್ಲ ತಿಂಡಿಗಳನ್ನು ಹಬ್ಬಗಳಲ್ಲಿ ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಈ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ನಾವು ಚಕ್ಲಿ ಮಾಡಬೇಕಾದ್ರೆ ಕೆಲವೊಂದು ಸಾರಿ ನಾವೆಲ್ಲ ಮಸಾಲ ಎಲ್ಲ ಏನು ಹಾಕಿದ್ರೂ ಕೆಲವೊಂದು ಸಾರಿ ಮೆತ್ತಗಾಗಿ ಬರುತ್ತೆ ಚಕ್ಲಿಗಳು. ಆವಾಗ ಮೆತ್ತಗಾಗಬಾರ್ದು, ತುಂಬ ಗರಿಯಾಗಿ ಬರಬೇಕಂತಂದರೆ ನಾವು ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆಯನ್ನು ಬಿಸಿ ಮಾಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ನೋಡಿ, ನಾವು ಚಕ್ಲಿಯನ್ನು ಮಾಡಬೇಕಾದ್ರೆ ಕೆಲವೊಂದು ಸಾರಿ ಈಗ ನಾವು ಚಕ್ಲಿಯನ್ನು ಹೊತ್ಕೊಳ್ತೀವಲ್ವ, ಆವಾಗ ಒತ್ತಬೇಕಾದ್ರೆ ಎಲ್ಲ ಕಟ್ಟಾಗ್ಬಿಡುತ್ತೆ. ಚಕ್ಲಿ ಒಂದು ಶೇಪಲ್ಲಿ ಇರೋದಿಲ್ಲ. ನಮಗೆ ಹಾಗೆ ಶೇಪಲ್ಲಿ ಬರಬೇಕು, ಸ್ವಲ್ಪನೂ ಕಟ್ಟಾಗಬಾರ್ದು ಅಂತಂದರೆ ನಾವು ಚಕ್ಲಿ ಹಿಟ್ಟನ್ನು ಬಿಸಿ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, ಸ್ವಲ್ಪ ಚೆನ್ನಾಗಿ ಬಿಸಿ ಆಗಿರಬೇಕು ನೀರು. ಆ ನೀರನ್ನು ಹಾಕ್ಕೊಂಡು ಚಕ್ಲಿ ಹಿಟ್ಟನ್ನು ಚೆನ್ನಾಗಿ ನಾವು ಕಲಿಸ್ಕೊಳ್ಬೇಕಾಗುತ್ತೆ. ಆವಾಗ ಕಲಿಸ್ಕೊಂಡು ಮಾಡೋದ್ರಿಂದ ನೋಡಿ ಈ ರೀತಿಯಾಗಿ ಬರುತ್ತೆ. ನಾನು ಚಕ್ಲಿಯನ್ನು ಇವಾಗ ಒತ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೋಡಿ, ನಾವು ಎಷ್ಟು ದೊಡ್ಡದಾಗಿ ಬೇಕಾದರೂ ಚಕ್ಲಿಯನ್ನು ಒತ್ಕೊಳ್ಬೋದು, ಸ್ವಲ್ಪನೂ ಕಟ್ಟಾಯ್ತಾ ಇಲ್ಲ. ನೋಡಿ, ಎಷ್ಟು ನಾವು ಹೆಂಗೆ ಬೇಕು ಹಂಗೆ ಒತ್ಕೊಳ್ಬೋದು ನಾವು. ಹಾಗೆ ನಿಮಗೆ ಈ ಚಕ್ಲಿ ರೆಸಿಪಿಯನ್ನು ಸಹ ಬೇಕು ಅಂತಂದರೆ ಈಗಾಗಲೇ ನಾನು ಈ ಚಕ್ಲಿ ರೆಸಿಪಿಯನ್ನು ಸಹ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೀವು ನೋಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಖಂಡಿತ ನೀವು ಕೂಡ ಈ ಟಿಪ್ಸನ್ನು ಫಾಲೋ ಮಾಡ್ಬೋದು. ತುಂಬಾ ನಿಮಗೆ ಉಪಯುಕ್ತ ಅಂತ ನಾನು ಅಂದ್ಕೊಳ್ತೀನಿ. ಖಂಡಿತ ಇದೇ ರೀತಿಯಾಗಿ ಟ್ರೈ ಮಾಡಿ.
ಹಾಗೆ ನೋಡಿ ಇಲ್ಲಿ ನಾನಿವಾಗ ರಾಗಿ ಮುದ್ದೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಸಾಫ್ಟಾಗಿ ಒಂದು ರಾಗಿ ಮುದ್ದೆಯನ್ನು ಮಾಡ್ಕೊಳ್ಬೇಕಾದ್ರೆ ಇದೇ ರೀತಿಯಾಗಿ ಈ ಟಿಪ್ಸನ್ನು ಫಾಲೋ ಮಾಡ್ಬೋದು. ಇಲ್ಲಿ ನಾನು ರಾಗಿ ಮುದ್ದೆಯನ್ನು ಮಾಡಿಕೊಂಡು ಸ್ವಲ್ಪ ನಿಮಗೆ ತಡವಾಗಿ ಊಟ ಮಾಡಿದ್ರೂ ಹೇಗೆ ಸಾಫ್ಟಾಗಿರಬೇಕು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಾವು ಮುದ್ದೆ ಮಾಡ್ಕೊಳ್ಳೋದಕ್ಕೆ ಗಂಜಿ ಮಾಡ್ಕೊಳ್ತೀವಲ್ವ, ನೋಡಿ ಈಗ ನಾವು ಹಿಟ್ಟನ್ನು ಹಾಕ್ಕೊಂಡು ಗಂಜಿ ಮಾಡ್ಕೊಳ್ತೀವಿ. ಆವಾಗಲೇ ನಾವು ಇದರಲ್ಲಿ 1 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಎಣ್ಣೆಯನ್ನು ಹಾಕ್ಕೊಂಡು ನಾವು ಮುದ್ದೆ ಮಾಡೋದ್ರಿಂದ ನಾವು ಮುದ್ದೆಯನ್ನು ಮಾಡಿ ಇಟ್ಟು ಸ್ವಲ್ಪ ತಡವಾಗಿ ಊಟ ಮಾಡಿದ್ರೂ ಸಹ ತುಂಬ ಚೆನ್ನಾಗಿ ಸಾಫ್ಟಾಗಿ ಮುದ್ದೆ ಇರುತ್ತೆ. ನಿಮಗೆ ತುಪ್ಪವನ್ನು ಸಹ ಹಾಕ್ಕೊಳ್ಬೋದು. ತುಪ್ಪವನ್ನು ಹಾಕ್ಕೊಂಡು ಮಾಡಿದ್ರೆ ತುಂಬ ಒಂದು ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಹೆಲ್ದಿಯಾಗಿ ಕೂಡ ಇರುತ್ತೆ. ಆದರೆ ನಾವು ಬಿಸಿ ಬಿಸಿನೇ ಊಟ ಮಾಡಬೇಕಾಗುತ್ತೆ ತುಪ್ಪ ಹಾಕ್ಕೊಂಡು ಮಾಡೋದ್ರಿಂದ. ಆದರೆ ನಮಗೆ ಸ್ವಲ್ಪ ನಾವೆಲ್ಲೋ ಹೊರಗಡೆ ಹೋಗಿ ಬರ್ತೀವಿ ಮತ್ತು ಊಟ ಮಾಡೋದು ತಡವಾಯಿತು, ಆವಾಗಲೂ ನಮಗೆ ಸಾಫ್ಟಾಗಿರಬೇಕು ಅಂದರೆ ಈ ರೀತಿಯಾಗಿ ಸ್ವಲ್ಪ 1 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಮಾಡೋದ್ರಿಂದ ನಾವು ಊಟ ಮಾಡೋದು ತಡವಾದ್ರೂ ಸಹ ಮುದ್ದೆ ಒಂದು ಸಾಫ್ಟಾಗಿ ಚೆನ್ನಾಗಿ ಇರುತ್ತೆ. ಈ ಟಿಪ್ಸ್ ಕೂಡ ನೀವು ಫಾಲೋ ಮಾಡ್ಬೋದು. ತುಂಬಾ ಒಂದು ನಮಗೆ ಡೈಲಿ ಬೇಕಾಗಿರುವಂಥ ಒಂದು ಸೂಕ್ತವಾದ ಟಿಪ್ಸ್ ಅಂತ ನಾನು ಅಂದ್ಕೊಳ್ತೀನಿ. ಖಂಡಿತ ನಿಮಗೆ ಈ ಟಿಪ್ಸ್ ಕೂಡ ಇಷ್ಟವಾದರೆ ಖಂಡಿತ ಈ ಟಿಪ್ಸನ್ನು ಸಹ ನೀವು ಫಾಲೋ ಮಾಡ್ಬೋದು. 100% ನಿಮಗೆ ಯೂಸ್ಫುಲ್ ಅಂತ ನಾನು ಅಂದ್ಕೊತೀನಿ. ಹಾಗೆ ನೋಡಿ ನಾವು ಇವಾಗ ಗಸಗಸೆಯನ್ನು ಉಪಯೋಗಿಸ್ಕೊಂಡು ರೆಸಿಪಿಗಳನ್ನು ಮಾಡ್ಕೊಳ್ಬೇಕು. ಹಾಗೆ ಗಸಗಸೆಯನ್ನು ನಾವು ಪೌಡರ್ ಮಾಡ್ಕೊಳ್ಬೇಕು ಅಂತ ಅಂದರೆ ಬರೀ ಗಸಗಸೆಯನ್ನು ಪೌಡರ್ ಮಾಡ್ಕೊಳ್ಳೋದಕ್ಕೆ ಅದು ಮಾಡೋದಾದರೆ ಗಸಗಸೆ ಚೆನ್ನಾಗಿ ಸಣ್ಣಗಾಗೋದಿಲ್ಲ. ಆವಾಗ ನಾವು ಗಸಗಸೆ ಜೊತೆಗೆ 1 ಸ್ಪೂನ್ ಅಕ್ಕಿಯನ್ನು ಹಾಕ್ಕೊಂಡು ಹುರ್ಕೊಂಡು ಇದನ್ನು ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ನಾನಿವಾಗ ಗಸಗಸೆ ಜೊತೆಗೆ 1 ಸ್ಪೂನ್ ಅಕ್ಕಿಯನ್ನು ಹಾಕ್ಕೊಂಡು ಹೀಗೆ ಹುರ್ಕೊಂಡ್ಬಿಟ್ಟು ಇವಾಗ ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗ ನಾನು ಪುಡಿ ಮಾಡಿಬಿಟ್ಟು ಸಹ ಅದನ್ನು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಇವಾಗ ಸಣ್ಣಗಾಗಿದೆ ನೋಡಿ. 1 ಗಸಗಸೆನೂ ಸಹ ಕಾಣಿಸೋದಿಲ್ಲ, ಆ ರೀತಿಯಾಗಿ ಪೌಡರ್ ಆಗುತ್ತೆ. ಈ ರೀತಿಯಾಗಿ ಟ್ರೈ ಮಾಡ್ಬೋದು. ಹಾಗೆ ನಾವು ಇಲ್ಲಿ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡ್ಕೊಳ್ಳೋದಕ್ಕೆ ವುಡನ್ ಮತ್ತು ಪ್ಲಾಸ್ಟಿಕ್ನ ಒಂದು ಚಾಪಿಂಗ್ ಬೋರ್ಡ್ಗಳನ್ನು ಯೂಸ್ ಮಾಡ್ತಿರ್ತೀವಲ್ವ, ಅದನ್ನು ಖಂಡಿತವಾಗ್ಲೂ ಮಾಡಬಾರ್ದು. ಯಾಕೆ ಅಂತಂದರೆ ನಾವು ಕಟ್ ಮಾಡಬೇಕಾದ್ರೆ ಪ್ಲಾಸ್ಟಿಕ್ ಹಾಗೆ ಮರದ ಒಂದು ಪೀಸಸ್ಗಳೆಲ್ಲ ಸಣ್ಣ ಸಣ್ಣದಾಗಿ ವೆಜಿಟೇಬಲ್ಸ್ ಜೊತೆನೂ ಸಹ ಅದು ಸಹ ಕಟ್ಟಾಗಿ ಬರುತ್ತೆ. ಇದು ಖಂಡಿತ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ಸ್ಟೀಲ್ ಚಾಪಿಂಗ್ ಬೋರ್ಡನ್ನು ಯೂಸ್ ಮಾಡಿ, ಇಲ್ಲ ಅಂದರೆ ಈ ರೀತಿಯಾದಂಥ ಒಂದು ಸ್ಟೀಲ್ ಪ್ಲೇಟ್ ಇದ್ದರೆ ಅದನ್ನು ಸಹ ನಾವು ಕಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಹಾಗೆ ನೋಡಿ ನಾವು ಇಲ್ಲಿ ಚಿತ್ರಾನ್ನ, ಪುಳಿಯೋಗರೆ ಹಾಗೆ ವಾಂಗಿಬಾತ್ ಈ ಥರ ಒಂದು ರೆಸಿಪಿಗಳನ್ನು ಮಾಡ್ಕೊಳ್ಬೇಕಾದ್ರೆ ಅನ್ನ ಬಿಡಿಯಾಗಿ ಬೇಕು ಅಂತಂದರೆ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ. ನಾನು ಇಲ್ಲಿ ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕೆ ನೋಡಿ ಅನ್ನವನ್ನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಗ್ಲಾಸ್ ಸೋನಾ ಮಸೂರಿ ಅಕ್ಕಿಗೆ 2 ಗ್ಲಾಸ್ ನೀರನ್ನು ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಈಗ ಅನ್ನ ಮಾಡ್ಕೊಳ್ಬೇಕಾದ್ರೇ ಉಪ್ಪನ್ನು ಹಾಕ್ಕೊಳ್ಬೇಕು. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಹಾಗೆಯೇ ಇದ್ರ ಜೊತೆಗೆ 1 ಸ್ಪೂನ್ ಎಣ್ಣೆಯನ್ನು ಸಹ ಹಾಕ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ತುಂಬ ರುಚಿಯಾಗಿ ಕೂಡ ಇರುತ್ತೆ, ಹಾಗೆ ಸಾಫ್ಟಾಗಿ ಕೂಡ ಇರುತ್ತೆ, ಹಾಗೆ ತುಂಬ ಬಿಡಿಯಾಗಿ ಕೂಡ ಇರುತ್ತೆ. ಹಾಗೆ ಇಲ್ಲಿ ಒಂದು 2 ವಿಷಲ್ ಬರೆಸ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ನೋಡಿ ನಾನೀಗ ಅನ್ನ ಎಲ್ಲ ಮಾಡ್ಕೊಂಡ್ಮೇಲೆ ಅನ್ನ ಈ ಪ್ರಮಾಣದಲ್ಲಿ ಹೇಗಾಗಿದೆ ಅಂದ್ಬಿಟ್ಟು ಸಹ ತೋರಿಸ್ತಾ ಇದ್ದೀನಿ. ತುಂಬ ಬಿಡಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಒಂದು ಅನ್ನ ಒಂದಕ್ಕೆ ಅಂಟ್ಕೊಂಡಿಲ್ಲ. ಈ ರೀತಿಯಾಗಿ ಚಿತ್ರಾನ್ನ, ಪುಳಿಯೋಗರೆ, ವಾಂಗಿಬಾತು ಹಾಗೆ ಪಲಾವ್ ಕೂಡ ಇದೇ ಒಂದು ಪ್ರಮಾಣದಲ್ಲಿ ಮಾಡ್ಬೋದು. ಈ ರೀತಿಯಾಗಿ ಬಿಡಿ ಇದ್ದಾಗಲೇ ತುಂಬ ಒಂದು ರುಚಿ ಅನಿಸುತ್ತೆ. ಹಾಗೆಯೇ ನಾನಿಲ್ಲಿ ಪೂಜೆಯ ಒಂದು ಪಾತ್ರೆಗಳನ್ನು ಅಥವಾ ಮನೆಯಲ್ಲಿ ಉಪಯೋಗಿಸುವಂಥ ಯಾವುದೇ ಒಂದು ತಾಮ್ರದ ಪಾತ್ರೆಗಳನ್ನು ಹೇಗೆ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಕಪ್ಪಾಗಿದೆ ಇದು ಪ್ಲೇಟ್ ಅಂತ. ಇದನ್ನು ಸಹ ತಟ್ಟಂತ 5 ನಿಮಿಷದಲ್ಲಿ ಕ್ಲೀನ್ ಮಾಡ್ಕೊಳ್ಬೋದು. ಇದನ್ನು ಹೇಗೆ ಮಾಡೋದಂತಂದರೆ ನೋಡಿ, ಇಲ್ಲಿ ನಾನು ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ. ನಿಮಗೆ ಬೇಕಂತಂದರೆ ನಿಂಬೆಹಣ್ಣನ್ನು ಸಹ ಯೂಸ್ ಮಾಡ್ಬೋದು, ಹಾಗೆ ಟೊಮೊಟೊವನ್ನು ಸಹ ಯೂಸ್ ಮಾಡ್ಬೋದು. ನಾನಿವಾಗ ಕುಕ್ಕರಲ್ಲಿ ಇಷ್ಟು ನೀರನ್ನು ತೊಗೊಂಡಿದ್ದೀನಿ. ಹಾಗೆ ಇದರಲ್ಲಿ ಹುಣಸೆಹಣ್ಣನ್ನು ಕಲಿಸ್ಕೊಳ್ತಾ ಇದ್ದೀನಿ. ಈಗ ಕಲಿಸ್ಕೊಂಡ್ಬಿಟ್ಟು ಇದರಲ್ಲಿ ನಾನು ಈ ತಾಮ್ರದ ಪಾತ್ರೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಕುಕ್ಕರನ್ನು ಸಹ ಯೂಸ್ ಮಾಡ್ಕೊಳ್ಬೋದು, ಹಾಗೆ ನೀವು ದೊಡ್ಡದಾದಂಥ ಪಾತ್ರೆ ಇದ್ದರೆ ಅದನ್ನು ಸಹ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಕುಕ್ಕರನ್ನು ಬಳಸ್ಕೊಳ್ತಾ ಇದ್ದೀನಿ. ಈಗ ಇದರಲ್ಲಿ ಎಷ್ಟು ಇರಿಸುತ್ತದೋ ಅಷ್ಟು ಪಾತ್ರೆಗಳನ್ನು ಹಾಕ್ಕೊಂಡು ಈಗ ಇಲ್ಲಿ ಮುಚ್ಚಳವನ್ನು ಹಾಗೆ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಹಾಗೆ ಬಿಸಿ ಮಾಡ್ಕೊಳ್ತೀನಿ. ಒಂದು 5 ನಿಮಿಷ ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ಸಾಕು. ಇದು 5 ನಿಮಿಷದಲ್ಲಿ ಪಟ್ ಅಂತ ಕ್ಲೀನ್ ಆಗುತ್ತೆ. ನೋಡಿ, ಹಾಗೆ ಬಿಸಿ ಮಾಡಿಕೊಂಡು ನಾನೀಗ ಓಪನ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ. ಎಷ್ಟು ಕ್ಲೀನ್ ಆಗಿದೆ ಅಂದ್ಬಿಟ್ಟು ನೀವೇ ನೋಡ್ಬೋದು. ಹಾಗೆ ಇವಾಗ ನೋಡಿ ತೆಗಿತಾ ಇದ್ದೀನಿ, ತಾಮ್ರದ ಚೆಂಬನ್ನು ತೆಗಿತಾ ಇದ್ದೀನಿ. ಇಲ್ಲಿ ಇದು ಸಹ ತುಂಬಾ ಕಪ್ಪಾಗಿತ್ತು. ನೋಡಿ ಈಗ ಎಷ್ಟು ಚೆನ್ನಾಗಿ ಹೊಸದಾಗಿ ಪಳಪಳ ಅಂತ ಹೊಳಿತಾ ಇದೆ. ನೋಡಿ, ನೋಡ್ತಾ ಇರ್ಬೋದು ನೀವೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೋಡಿ, ಯಾವುದೇ ಒಂದು ಶ್ರಮ ಇಲ್ಲದೇ 5 ನಿಮಿಷದಲ್ಲಿ ಈ ರೀತಿಯಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೋದು. ನೋಡಿ, ಪ್ಲೇಟ್ ಕೂಡ ಎಷ್ಟು ಕಪ್ಪಾಗಿತ್ತು, ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ನೋಡ್ಬಿಟ್ಟು ಇದನ್ನು ನಿಂಬೆಹಣ್ಣು ಅಥವಾ ಹುಣಸೆಹಣ್ಣು ನೀರಿಂದ ತೆಗೆದ್ಮೇಲೆ ಸ್ವಲ್ಪ ಸೋಪಿಂದ ಹಾಗೆಯೇ ಸ್ವಲ್ಪ ಹೀಗೆ ತೊಳ್ಕೊಳ್ಬೇಕಾಗುತ್ತೆ. ನಾವು ಹಾಗೆ ಇಟ್ಬಿಟ್ರೆ ಮತ್ತೆ ಕಪ್ಪಾಗುವಂಥ ಚಾನ್ಸಸ್ ಇರುತ್ತೆ. ಆದರೆ ಎಷ್ಟು ಚೆನ್ನಾಗಿ ಹೊಸದಾಗಿ ಎಲ್ಲ ಪಳಪಳ ಅಂತ ಹೊಳಿತಾ ಇದೆ. ನೋಡಿದ್ರಲ್ಲ ಹೇಗೆ ತಟ್ಟಂತ ಕ್ಲೀನ್ ಮಾಡ್ಕೊಳ್ಬೋದು ಅನ್ನೋದನ್ನು.
ಹಾಗೆ ನೋಡಿ ಇವಾಗ ಹಾಲಿನ ಸಾರನ್ನು ಮಾಡ್ಕೊಳ್ಳೋದಕ್ಕೆ ನಾವು ಜೀರಿಗೆ, ಮೆಣಸು, ಅಕ್ಕಿಯನ್ನು ಈ ಪೌಡರ್ ಮಾಡ್ಕೊಳ್ತೀವಲ್ವ, ಈ ಪೌಡರನ್ನು ಒಂದೇ ಸಾರಿ ಜಾಸ್ತಿ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ಯಾವಾಗ ಬೇಕಾದ್ರೂ ಹಾಲಿನ ಸಾರನ್ನು ತಟ್ಟಂತ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ನಾನು ಪದೇ ಪದೇ ಮಾಡ್ತಾ ಇರ್ತೀನಿ, ಹಾಗಾಗಿ ನಾನು ಇವಾಗ ಜಾಸ್ತಿ ಪೌಡರನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಜೀರಿಗೆ, ಮೆಣಸು, ಅಕ್ಕಿ ಎಲ್ಲವನ್ನು ಚೆನ್ನಾಗಿ ಹುರಿದು ಪುಡಿ ಮಾಡ್ಕೊಳ್ತೀವಲ್ವ, ಹಾಗಾಗಿ ಇದನ್ನು ಎಷ್ಟು ದಿವಸ ಬೇಕಾದ್ರೂ ಇಟ್ಕೊಳ್ಬೋದು, ಸ್ವಲ್ಪನೂ ಹಾಳಾಗೋದಿಲ್ಲ. ಹಾಗೆ ಹಾಲಿನ ಸಾರನ್ನು ಹೇಗೆ ಮಾಡೋದು ಅನ್ನೋದನ್ನು ಕೂಡ ನಾನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಾವು ಕಿಚನ್ನಲ್ಲಿ ಬಳಸುವಂತಹ ಸಿಂಕ್ಗಳು ಕೆಲವೊಂದು ಸಾರಿ ಕಸ ಕಡ್ಡಿ ಎಲ್ಲ ಸಿಗಾಕೊಂಡ್ಬಿಟ್ಟು ನೀರು ಬ್ಲಾಕ್ ಆಗಿರುತ್ತೆ, ಹೋಗ್ತಾ ಇರಲ್ಲ, ಹಾಗೆ ಕೆಟ್ಟ ಒಂದು ವಾಸನೆ ಕೂಡ ಬರ್ತಾ ಇರುತ್ತೆ. ಹಾಗೆ ಈ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಬೇಕಂದ್ರೆ ನೋಡಿ, ಸಾಮಾನ್ಯವಾಗಿ ಪ್ರತಿಯೊಂದು ಕ್ಲಿನಿಕ್ನಲ್ಲೂ ಸಹ ಒಂದು ಡ್ರೈನ್ ಕ್ಲೀನರ್ ಅಂದ್ಬಿಟ್ಟು ಒಂದು ಪೌಡರ್ ಸಿಗುತ್ತೆ. ಈ ಪೌಡರನ್ನು ತಂದುಬಿಟ್ಟು ನಾವು ರಾತ್ರಿ ಮಲಗಬೇಕಾದ್ರೆ ಎಲ್ಲ ಕೆಲಸವನ್ನು ಮುಗಿಸ್ಬಿಟ್ಟು ಮಲಗಬೇಕಾದ್ರೆ ಈ ಪೌಡರನ್ನು ಹಾಕ್ಬಿಟ್ಟು ಮೇಲಿಂದ ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕಿ ಮಲಗೋದ್ರಿಂದ ಬೆಳಗ್ಗೆ ತನಕ ಎಲ್ಲ ಒಂದು ಕಸ ಕಡ್ಡಿ ಏನಿದ್ರೂ ಎಲ್ಲ ಮೆಲ್ಟ್ ಆಗಿಬಿಟ್ಟು ತುಂಬ ಕ್ಲಿಯರ್ ಆಗಿರುತ್ತೆ, ವಾಸನೆ ಕೂಡ ಬರೋದಿಲ್ಲ. ನಮಗೆ ಯಾವಾಗ ಬೇಕೋ ಆವಾಗ ಈ ಪೌಡರನ್ನು ಉಪಯೋಗಿಸ್ಕೊಂಡು ಈ ರೀತಿಯಾಗಿ ಸಿಂಕನ್ನು ಕ್ಲೀನ್ ಮಾಡ್ಕೊಳ್ಬೋದು. ಈ ನನ್ನ ಟಿಪ್ಸ್ಗಳು ನಿಮಗೆ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮಗೆ ಇಷ್ಟ ಆಗಿದರೆ ಬಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.